ನೀವು ನೋಡ್ತಿದ್ದೀರಾ ವಿಜಯ ಟೈಮ್ಸ್. ನಾನು ಸೌಜನ್ಯ ಹರ್ಷ. ದೇಶದ ವಿವಿಧ ಭಾಗಗಳಲ್ಲಿ ನಿಫಾ ವೈರಸ್ ಭೀತಿ ಹೆಚ್ಚಾಗಿದೆ. ಈ ನಿಫಾ ವೈರಸ್ ಬಂದಿರೋದ್ರಿಂದ ಆರೋಗ್ಯ ಇಲಾಖೆ ಕೂಡ ಹೈ ಅಲರ್ಟ್ ಆಗಿದೆ. ಈ ನಿಫಾ ವೈರಸ್ ಸೋಂಕಿತ ಬಾವಲಿಗಳು ತಿಂದು ಬಿಟ್ಟಿರುವ ಹಣ್ಣನ್ನ ಸೇವಿಸಿದ್ರೆ ಅಥವಾ ಸೋಂಕಿತ ಹಂದಿಯ ಮಾಂಸವನ್ನ ಸೇವಿಸಿದ್ರೆ ಬರುತ್ತೆ. ಈ ನಿಫಾ ವೈರಸ್ ಮನುಷ್ಯನಿಂದ ಮನುಷ್ಯನಿಗೆ ಹರಡುವ ಚಾನ್ಸಸ್ ಕೂಡ ಹೆಚ್ಚಿದೆ. ನಿಫಾ ವೈರಸ್ ಬಗ್ಗೆ ಹೆಚ್ಚಿನ ಆತಂಕ ಬೇಡ, ಆದ್ರೆ ಎಚ್ಚರಿಕೆ ಇರಲಿ. ನಿಫಾ ವೈರಸ್ ನ ಲಕ್ಷಣಗಳೇನು ಅನ್ನೋದನ್ನ ತಿಳಿಯೋಣ. ಜ್ವರ, ಮೈಕೈ ನೋವು, ಸುಸ್ತು, ತಲೆನೋವು, ಶೀತ, ಗಂಟಲು ಕೆರೆತ ಅಥವಾ ಗಂಟಲಿನಲ್ಲಿ ನೋವು, ತಲೆನೋವು, ಕುತ್ತಿಗೆಯ ಹಿಂದಿನ ಭಾಗದಲ್ಲಿ ಸೆಳೆತ ಕಾಣಿಸಿಕೊಳ್ಳುತ್ತೆ. ನಿಫಾ ವೈರಸ್ ಬಂದಿರುವಂತಹ ವ್ಯಕ್ತಿಯಿಂದ ಆದಷ್ಟು ಕೂಡ ಡಿಸ್ಟೆನ್ಸ್ ನ ಮೇಂಟೈನ್ ಮಾಡಿ. ನಿಮಗೇನಾದ್ರೂ ಈ ಮೇಲಿನ ಲಕ್ಷಣಗಳು ಕಂಡು ಬಂದ್ರೆ ನಿರ್ಲಕ್ಷ್ಯ ತೋರದೆ ಕೂಡಲೇ ಆಸ್ಪತ್ರೆಗೆ ಹೋಗಿ ಅದಕ್ಕೆ ಬೇಕಾದಂತಹ ಚಿಕಿತ್ಸೆಯನ್ನ ಪಡೆದುಕೊಳ್ಳಿ. ಹಾಗಾದ್ರೆ ನಿಫಾ ವೈರಸ್ ಬರದೇ ಇರಲು ನಾವು ಏನ್ ಮಾಡ್ಬೇಕು ಅಂತ ನೀವು ಕೇಳೋದಾದ್ರೆ, ನಿಫಾ ವೈರಸ್ ಬರದೇ ಇರಲು ನೀವು ಯಾವುದೇ ಪ್ರಾಣಿ ಅಥವಾ ಪಕ್ಷಿಗಳು ತಿಂದು ಬಿಟ್ಟಂತಹ ಹಣ್ಣು ಆಹಾರಗಳನ್ನ ಸೇವನೆ ಮಾಡಬೇಡಿ. ಎರಡನೆಯದಾಗಿ, ಮರದಿಂದ ಬಿದ್ದ ಹಣ್ಣು ಅಥವಾ ಪಕ್ಷಿಗಳು ತಿಂದು ಕಚ್ಚಿರುವಂತಹ ಹಣ್ಣನ್ನ ಯಾವ ಕಾರಣಕ್ಕೂ ಕೂಡ ಸೇವನೆ ಮಾಡಬೇಡಿ. ಮೂರನೇದಾಗಿ, ತೆರೆದ ಪಾತ್ರೆಯಲ್ಲಿಟ್ಟ ಆಹಾರವನ್ನ ಸೇವಿಸಬೇಡಿ. ನಾಲ್ಕನೆಯದಾಗಿ, ಬಾವಲಿಗಳ ಮಾಂಸಗಳನ್ನ ತಿನ್ನಬೇಡಿ. ಈ ಮೂಲಕ ನಿಫಾ ವೈರಸ್ ಭೀತಿಯಿಂದ ನೀವು ಮುಕ್ತರಾಗಬಹುದು, ನಿಫಾ ವೈರಸ್ ನಿಂದ ದೂರ ಇರಬಹುದು. ಇದಾಗಿತ್ತು ಇವತ್ತಿನ ವಿಜಯ ಟೈಮ್ಸ್ ಟ್ರೆಂಡಿಂಗ್ ನ್ಯೂಸ್. ಬದಲಾವಣೆಯ ಹಾದಿಗಾಗಿ ನೋಡ್ತಾ ಇರಿ ವಿಜಯ ಟೈಮ್ಸ್.